ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ ಶ್ರವಣ ಈಗ ನಡೆದಿದೆ. ಅದರಲ್ಲಿ 2 ಶ್ಲೋಕಗಳನ್ನು ಈಗಾಗಲೇ ನೋಡಿ ಮುಗಿಸಿದ್ದೀವಿ. ಅದರಲ್ಲಿ ಭಾಗವತ ತಾತ್ಪರ್ಯವೂ ಕೂಡ ಭವಿಷ್ಯತ್ ಪುರಾಣದ ಶ್ಲೋಕಗಳನ್ನು ಉದ್ಧರಿಸುವ ಮೂಲಕ ಅರ್ಥವನ್ನು ಸ್ಪಷ್ಟಪಡಿಸಿದೆ. ಮೂಲತಃ ಜೀವನಿಗೆ ಶರೀರ ಅನ್ನುವುದಿಲ್ಲ, ಅದು ಭಗವಂತನ ಇಚ್ಛಾ, ಅದಕ್ಕೆ ಮಾಯೆ ಅಂತ ಹೇಳ್ತಾರೆ. ಆ ಮಾಯೆಯ ಕಾರಣದಿಂದ ಇವನಿಗೆ ಶರೀರ ಬಂದಿದೆ ಅಂತ. ಅದಕ್ಕೆ ಸ್ವಪ್ನವೊಂದನ್ನು ಉದಾಹರಣೆ ರೂಪದಲ್ಲಿ ಕೊಟ್ಟಿದ್ದಾರೆ ಕೂಡ. ಜೀವನಿಗೆ ಸ್ವಪ್ನ ಬೀಳುವುದು ಹೇಗೆ? ಜೀವನಿಗೆ ಸ್ವಪ್ನ ಪದಾರ್ಥಗಳು, ಸ್ವಪ್ನದಲ್ಲಿ ಕಾಣುವ ಸಂಬಂಧ, ಅದು ಭಗವಂತನ ಇಚ್ಛೆ ಮತ್ತು ಅವನ ಅಧೀನವಾದ ಪ್ರಕೃತಿಗಳ ಹೊರತಾಗಿ ಬೇರೆ ಯಾವ ಕಾರಣದಿಂದಲೂ ಆಗೋದಿಲ್ಲ. ಅದರಂತೆ ಈ ಜಗತ್ತಿನ ಸಂಬಂಧವೂ ಕೂಡ ಜೀವನಿಗೆ ಬರುವುದು ಭಗವಂತನ ಇಚ್ಛೆ ಮತ್ತು ಸತ್ವಾದಿ ಗುಣಗಳ ಸಂಬಂಧದಿಂದ ಮಾತ್ರ ಅಂತ ಅದರ ಅರ್ಥ. ಆ ಭವಿಷ್ಯತ್ ಪುರಾಣದ ಶ್ಲೋಕದ ಕುರಿತು ಒಂದು ವಿಷಯವನ್ನ ನಾವು ನೋಡಬೇಕಾಗಿದೆ, ಒಂದು ವಾಕ್ಯದ ಅರ್ಥವನ್ನು. ದೇಹಾತ್ ಪರಸ್ಯ ದೇಹಿತ್ವಂ ಅಹಂಭಾವಮೃತೆ ಕುತಃ, ಇವೆಲ್ಲ ಆ ಶ್ಲೋಕಗಳು. ಸ್ವತಃ ಜಡ ಶರೀರ ರಹಿತ ಈ ಜೀವ, ಅವನಿಗೆ ಶರೀರ ಬರಲಿಕ್ಕೆ ಕಾರಣ ಈಶ್ವರ ಇಚ್ಛಾ, 2ನೇ ಕಾರಣ ಪ್ರಕೃತಿ. ಈ ಸತ್ವಾದಿ ಗುಣ ಸಂಬಂಧದಿಂದ ಜೀವನಿಗೆ ಆ ದೇಹ, ಇದರಲ್ಲೆಲ್ಲ ನಾನೇ ದೇಹ, ನನ್ನದು ದೇಹ ಅನ್ನುವ ಅಭಿಮಾನ ಮೂಡುತ್ತದೆ. ಮೂಲತಃ ದೇಹದಿಂದ ಭಿನ್ನ ಇವನು. ಭಿನ್ನನಾದ ಜೀವನಿಗೆ ಅಭಿಮಾನ ಇಲ್ಲದೆ ಹೋದರೆ ಆ ದೇಹದ ಸಂಬಂಧ ಬರೋದು ಹೇಗೆ? ಅದಕ್ಕೆ ದೃಷ್ಟಾಂತ ನಮ್ಮ ಸ್ವಪ್ನ ಬರುವುದು ಹೇಗೆ ಅಂತ. ಸ್ವಪ್ನ ಬರುವುದು ಹೇಗೆ ಅನ್ನೋದನ್ನು ನಾವು ಒಂದು ಬಾರಿ ಪರ್ಯಾಲೋಚಿಸಿದರೆ ಇದು ಗೊತ್ತಾಗ್ತದೆ. ನಮ್ಮ ಬಾಹ್ಯೇಂದ್ರಿಯಗಳೆಲ್ಲ ಉಪರತ ಆಗಬೇಕು. ನಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಕಾಮನೆಗಳು, ಸಂಸ್ಕಾರಗಳು, ಇವೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಪುಟ್ಟದ ಹೇಳಬೇಕು. ಯಾವುದೋ ಒಂದು ಅಪೇಕ್ಷೆ ಇದ್ದರೆ ಅದು ಈಡೇರಿಲ್ಲದೆ ಇದ್ದ ಹೋದಾಗ ಈ ಕನಸು ಮೂಡುವುದು ಸಾಧ್ಯ. ಹಿಂದೆ ಏನನ್ನು ಅನುಭವಿಸಿದ್ದೀವಿ, ಅದರ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಮೂಡಿದೆ. ಅದು ಈಗ ಯಾವುದೋ ಕಾರಣದಿಂದ ಉದ್ಬುದ್ಧ ಆಗಬೇಕು, ಸಂಸ್ಕಾರ ಮೇಲೆ ಹೇಳಬೇಕು, ಗುಣತ್ರಯಗಳ ಸಂಬಂಧ ಬೇಕು. ಹೀಗಿದ್ದಾಗ ಜೀವನಿಗೆ ಸ್ವಪ್ನದಲ್ಲಿ ಆ ಪದಾರ್ಥಗಳು ಕಾಣುತ್ತವೆ. ಅದರಂತೆ ಗುಣತ್ರಯದ ಸಂಬಂಧವಿಲ್ಲದೇನೆ ಜೀವನಿಗೆ ಶರೀರದ ಸಂಬಂಧವೇ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲಿ ನಿದ್ರಾ ಕಾಮಾದ್ಯಭಾವೇನ ತದ್ವದ್ದೇಹ ಕ್ವತಾನ್ವಿನ, ಇದು ಈ ಶ್ಲೋಕ, ಈ ಒಂದು ಅರ್ಧಕ್ಕೆ ಸ್ವಲ್ಪ ಅರ್ಥವನ್ನು ಮತ್ತೊಂದು ಬಾರಿ ಪರ್ಯಾಲೋಚಿಸಬೇಕಾಗಿದೆ. ಯಥಾ ರಜಸ್ತಮೋ ಭಾವೈ ವಿನಾ ಸ್ವಪ್ನೋ ನ ಜಾಯತೆ, ನಿದ್ರಾ ಕಾಮಾದ್ಯಭಾವೇನ ತದ್ವದ್ದೇಹ ಕ್ವತಾನ್ವಿನ. ಇದಕ್ಕೆ ಯಾದವಾರರು ಹೀಗೆ ಅರ್ಥ ಬರೆದಿದ್ದಾರೆ. ಅಲ್ಲಿ ನಿದ್ರಾ ಅಂದ್ರೆ ಬಾಹ್ಯೇಂದ್ರಿಯ ವ್ಯಾಪಾರ ಉಪರಮ ಪರಹ. ನಿದ್ರೆ ಮಾಡುವುದು ಅಂದ್ರೆ ವಸ್ತುತಃ ನಿದ್ರೆ ಮಾಡುವುದು ಅಂತಲೇ ಏನು ಅರ್ಥ ಅಲ್ಲ, ಬಾಹ್ಯೇಂದ್ರಿಯಗಳು ಕೆಲಸ ಮಾಡದೇ ಇರುವುದು ಅಂತ. ಯಾಕೆಂದ್ರೆ ಜೀವನಿಗೆ 3 ಅವಸ್ಥೆಗಳು: ಎಚ್ಚರ, ಕನಸು ಮತ್ತು ನಿದ್ರೆ ಅಂತ. ಎಚ್ಚರ ಅಂದ್ರೆ ಎಲ್ಲ ಗೊತ್ತಿದೆ, ನಾವೀಗ ಏನು ಕೆಲಸಗಳನ್ನು ಮಾಡ್ತಾ ಇದ್ದೀವಿ, 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ, ಇದನ್ನು ಎಚ್ಚರ ಅಂತ. ಮುಂದೆ ಕನಸು ಅಂತ ಇನ್ನೊಂದು ಅವಸ್ಥೆ. ಈ ಕನಸಿನ ಅವಸ್ಥೆಯಲ್ಲಿ ಜೀವ 5 ಜ್ಞಾನೇಂದ್ರಿಯಗಳಿಂದ, 5 ಕರ್ಮೇಂದ್ರಿಯಗಳಿಂದ ಏನು ಕೆಲಸ ಮಾಡ್ತಿರೋದಿಲ್ಲ, ಮನಸ್ಸಿನಿಂದ ಮಾತ್ರ ಕೆಲಸ ಮಾಡ್ತಿರ್ತಾನೆ.
ಮನಸ್ಸಿನಿಂದ ಕೆಲವು ಪದಾರ್ಥಗಳನ್ನು ಮನಸ್ಸಿನ ಪರದೆಯ ಮೇಲೆ ನೋಡ್ತಿರ್ತಾನೆ. ನಿದ್ರೆ ಬಂದಾಗ ಯಾವುದೇ ಪದಾರ್ಥವನ್ನು ನೋಡದೆ ಕೇವಲ ದೇಶ, ಕೇವಲ ಕಾಲ, ತಾನು ಮತ್ತೆ ತನಗಾಗಿರುವ ಸುಖ, ಈ ಮೂರರ ಮಾತ್ರ ಜ್ಞಾನವುಳ್ಳವನಾಗಿ ಇರ್ತಾನೆ. ಆದ್ರಿಂದ ಅಲ್ಲಿ ಈ ಕನಸು ಬೀಳುವುದು ಅಂದರೆ ಅಲ್ಲಿ ನಿದ್ರೆ ಇರುವುದಿಲ್ಲ. ಆದ್ರಿಂದ ನಿದ್ರಾ ಕಾಮಾದ್ಯಭಾವೇನ, ನಿದ್ರೆ ಇರುವುದಿಲ್ಲ, ಆದ್ರಿಂದ ಕಾಮಾದಿಗಳು ಇಲ್ಲದೆ ಇರುವುದರಿಂದ ಅಂತ ಅರ್ಥ ಇದೆಯಲ್ಲ. ನಿದ್ರೆ ಇಲ್ಲದೆ ಇರುವುದರಿಂದ ಅಂತ ಅನ್ನೋದಕ್ಕೆ ಅರ್ಥ ಬಾಹ್ಯೇಂದ್ರಿಯಗಳ ಚಟುವಟಿಕೆ ಇರುವುದಿಲ್ಲ ಆದ್ರಿಂದ ಅಂತ ಅದರ ತಾತ್ಪರ್ಯ. ನಿದ್ರೆ ಇಲ್ಲದೆ ಇರುವುದು ಅಂತ ಅದಕ್ಕೇನು ಅರ್ಥ ಅಲ್ಲ. ನಿದ್ರಾ ಅವಸ್ಥೆಗೂ ಈ ಕನಸಿನ ಅವಸ್ಥೆಗೂ ವ್ಯತ್ಯಾಸ ಇದೆ. ಆದ್ರಿಂದ ಇಲ್ಲಿ ನಿದ್ರೆ ಇಲ್ಲ ಅಂದರೆ ಬಾಹ್ಯೇಂದ್ರಿಯಗಳ ವ್ಯಾಪಾರ ಇಲ್ಲ ಅಂತ ಅದರ ತಾತ್ಪರ್ಯ. ನಿದ್ರೆ ಇಲ್ಲದೆ ಇರುವುದು ಅಂದರೆ ಬಾಹ್ಯೇಂದ್ರಿಯ ವ್ಯಾಪಾರ ಇಲ್ಲದೆ ಇರುವುದು ಅಂತ ಈಗ ಅರ್ಥ ಅಲ್ಲ. ನಿದ್ರೆ ಅಂದರೆ ಬಾಹ್ಯೇಂದ್ರಿಯ ವ್ಯಾಪಾರ ಇಲ್ಲದೆ ಇರುವುದು ಅಂತ ಅರ್ಥ. ಮತ್ತೆ ಕಾಮ ಅಂದರೆ ಮನಸ್ಸಿನಲ್ಲಿ ಹುದುಗಿದಂತಹ ಆಸೆ ಅಂತ ಅರ್ಥ. ಅದನ್ನೇ ಅಲ್ಲಿ ಪುರಾಣಿಕಾಚಾರ್ಯರು ಅನುವಾದ ಮಾಡುವಾಗ ಈ ಸ್ವಪ್ನ ಉಂಟಾಗುವುದು ಹೇಗೆ, ಜೀವನಿಗೆ ಸ್ವಪ್ನದಲ್ಲಿ ಏನೇನೋ ಪದಾರ್ಥಗಳು ಕಾಣಿಸ್ತಾವಲ್ಲ, ಅವು ಕಾಣುವುದು ಹೇಗೆ? ಒಂದು, ಬಾಹ್ಯೇಂದ್ರಿಯಗಳು ಉಪರತಾಗಬೇಕು, ಇದು ಒಂದು ಅಂಶ. ಬಾಹ್ಯೇಂದ್ರಿಯಗಳು ಕೆಲಸ ಮಾಡ್ತಾ ಇದ್ರೆ ನಿದ್ರೆನೂ ಬರೋದಿಲ್ಲ, ಕನಸೂ ಬೀಳೋದಿಲ್ಲ. ಬಾಹ್ಯೇಂದ್ರಿಯಗಳು ಉಪರತ ಆಗಬೇಕು. ಮತ್ತು ಕಾಮನೆಗಳು ಬೇಕು, ಏನೇನೋ ಮನಸ್ಸಿನಲ್ಲಿ ಹುದುಗಿದ ಕಾಮನೆಗಳು ಇರಬೇಕು ಮೊದಲೇ. ಮತ್ತು ಹಿಂದೆ ಯಾವುದೋ ವಿಷಯವನ್ನು ನಾವು ಅನುಭವಿಸಿರಬೇಕು, ಆ ವಿಷಯದ ಅನುಭವದಿಂದ ಉಂಟಾದ ಸಂಸ್ಕಾರ ಇರಬೇಕು. ಮತ್ತು ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣಗಳು ಬೇಕು. ಒಟ್ಟು ಇಷ್ಟು ಸಂಗತಿ. ಬಾಹ್ಯೇಂದ್ರಿಯಗಳ ಉಪರತಿ, ಬಾಹ್ಯೇಂದ್ರಿಯಗಳ ವಿಶ್ರಾಂತಿ ಬೇಕು. ಹಿಂದಿನ ಕಾಮನೆಗಳು, ಹುದುಗಿದ ಕಾಮನೆಗಳು ಎರಡನೇದ್ದು. ಹಿಂದೆ ವಿಷಯಾನುಭವ ಆಗಿರಬೇಕು, ಅದರ ಸಂಸ್ಕಾರ ಮನಸ್ಸಿನಲ್ಲಿ ಹುದುಗಿರಬೇಕು, ಅದು ಮೂರನೇದ್ದು. ಈ ಕಾಮನೆಗಳು ಅನ್ನೋದಕ್ಕೂ ವಿಷಯಾನುಭವ ಸಂಸ್ಕಾರ ಅನ್ನೋದಕ್ಕೂ ಹೆಚ್ಚು ಕಡಿಮೆ ಸಂಬಂಧ ಇದ್ದೇ ಇದೆ, ಇದು ಮೂರನೇದ್ದು. ಮತ್ತು ಗುಣತ್ರಯಗಳ ಸಂಬಂಧ ಅಂತ ಅನ್ನೋದು ನಾಲ್ಕನೇದ್ದು. ಹೀಗೆ 4 ಕಾರಣಗಳು ಇಲ್ಲದೆ ಹೋದರೆ ಜೀವನಿಗೆ ಸ್ವಪ್ನ ಬೀಳೋದಿಲ್ಲ. ಹಾಗೇನೆ ಗುಣತ್ರಯಗಳ ಸಂಬಂಧ ಇಲ್ಲದೇನೆ ಜಗತ್ತಿನ ಸಂಬಂಧ, ದೇಹಾದಿಗಳ ಸಂಬಂಧ ಜೀವನಿಗೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ನಿದ್ರಾ ಕಾಮಾದಿ ಅಭಾವೇನ, ನಿದ್ರೆ, ಕಾಮ ಇತ್ಯಾದಿಗಳು ಇಲ್ಲದೆ ಹೋದ್ರೆ ಆವಾಗ ಸ್ವಪ್ನ ಬೀಳೋದಿಲ್ಲ ಅಂತ ಆ ಶ್ಲೋಕದಲ್ಲಿ ಕಾಣಿಸೋದು. ಆದಿ ಅಂತ ಶಬ್ದ ಇದೆ. ಆದಿ ಎಂಬ ಶಬ್ದದಿಂದ ಏನೇನು ಇಟ್ಕೊಳ್ಬೇಕು ಅನ್ನೋದನ್ನು ಯಾದವಾರ್ಯರು ವರ್ಣನೆ ಮಾಡಿದ್ದಾರೆ. ನಿದ್ರಾ ಅಂದ್ರೆ ಬಾಹ್ಯೇಂದ್ರಿಯಗಳ ವ್ಯಾಪಾರ ಇಲ್ಲದೆ ಇರುವುದು ಅಂತ ಅರ್ಥ ಬರೆದಿದ್ದಾರೆ, ಅದು ಉಪಯುಕ್ತ ಆಗಿದೆ. ಬಾಹ್ಯೇಂದ್ರಿಯಗಳು ಕೆಲಸ ಮಾಡ್ತಿರೋದಿಲ್ಲ, ಮನಸ್ಸು ಮಾತ್ರ ಕೆಲಸ ಮಾಡ್ತಿರ್ತದೆ. ಮತ್ತೆ ಕಾಮ, ಯಾವ್ಯಾವುದು ಹುದುಗಿದ ಕಾಮನೆಗಳಿರಬೇಕು. ಅಲ್ಲಿ ಯಾದವಾರ್ಯರು ಸಾ ನಿದ್ರಾ ತಾಮಸೋಭಾವ, ನಿದ್ರೆ ಅಂದ್ರೆ ತಾಮಸ ಭಾವ, ಅದು ಸ್ವಪ್ನದಲ್ಲಿ ನಾವು ಕಾಣುವ ವಸ್ತುಗಳ ದರ್ಶನಕ್ಕೆ ಕಾರಣ ಆಗ್ತದೆ ಅಂತ ಅರ್ಥ ಮಾಡಿದ್ದಾರೆ. ಆ ಸಾನಿದ್ರಾ ತಾಮಸೋ ಭಾವ ಅನ್ನೋದೊಂದನ್ನ ಸ್ವಲ್ಪ ಬಿಟ್ಟು ಬಿಡೋದು ಒಳ್ಳೆಯದು. ಅದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ, ಪುರಾಣಿಕಾಚಾರ್ಯರು ಕೂಡ ತಮ್ಮ ಅನುವಾದದಲ್ಲಿ ಅದನ್ನ ಮಾಡಿಲ್ಲ. ಆದ್ರಿಂದ ಅದನ್ನ ಸ್ವಲ್ಪ ಆ 2 ಅಂಶಗಳನ್ನು ಬಿಡುವುದು ಒಳ್ಳೆಯದು, ಅಥವಾ ಅದನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡುವುದು ಒಳ್ಳೆಯದು. ಅಂತೂ ಬಾಹ್ಯೇಂದ್ರಿಯಗಳು ವಿಶ್ರಾಂತವಾಗಿರಬೇಕು, ಮತ್ತೆ ಕಾಮನೆಗಳು ಮನಸ್ಸಿನಲ್ಲಿ ಇರಬೇಕು. ಎರಡನೇದ್ದು ವಿಷಯಾನುಭವ ಆಗಿರಬೇಕು, ಅದರ ಸಂಸ್ಕಾರ ಇರಬೇಕು, ಗುಣತ್ರಯಗಳ ಸಂಬಂಧ ಬೇಕು. ಇಷ್ಟು 4 ಇದ್ರೆ ಸ್ವಪ್ನ ಬರ್ತದೆ. ಇವು 4 ಇಲ್ಲದೆ ಹೋದ್ರೆ ಸ್ವಪ್ನ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅದಕ್ಕೆ ಆದಿಪದ ಇಲ್ಲಿದೆಲ್ಲ, ಆದಿಪದದಿಂದ ಸಾತ್ವಿಕ ಪದಾರ್ಥಗಳನ್ನ, ರಾಜಸ ಪದಾರ್ಥಗಳನ್ನ, ತಾಮಸ ಪದಾರ್ಥಗಳನ್ನ ನಾವೇನು ಅನುಭವಿಸಿರ್ತೀವಿ, ಅದರ ಅನುಭವದಿಂದ ಉಂಟಾದ ವಾಸನೆಗಳು ಅಂದ್ರೆ ಸಂಸ್ಕಾರಗಳು, ಮತ್ತೆ
ಸಾತ್ವಿಕ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ ಈ ಥರದ ಕರ್ಮಗಳು, ಅದರಿಂದ ಉಂಟಾದ ಪುಣ್ಯ ಪಾಪ ಇತ್ಯಾದಿಗಳು, ಇವೆಲ್ಲವನ್ನು ಮತ್ತೆ ಪ್ರಕೃತಿ ಗುಣಗಳನ್ನು ಕೂಡ, ಪ್ರಕೃತಿಯ ಗುಣಗಳನ್ನು ಸತ್ವರಜಸ್ತಮೋ ಗುಣಗಳು, ಇವುಗಳೆಲ್ಲವನ್ನು ಕೂಡ ಬಿಟ್ಟು ಎಂದೂ ಸ್ವಪ್ನ ಹುಟ್ಟೋದಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ನಿದ್ರೆ ಬರಬೇಕಾದ್ರೆ ಸತ್ವರಜಸ್ತಮೋ ಗುಣಗಳ ಒಂದು ಸಹಾಯವೂ ಬೇಕು. ಹಾಗೆ ಕನಸು ಬೀಳಲಿಕ್ಕೂ ಬೇಕು. ನಿದ್ರೆ ಬರ್ಲಿಕ್ಕೆ ಬೇಕು ಅಂತ ಅನ್ನೋದು ಒಂದು ವಿಷಯ ಬೇರೆ. ಅದನ್ನೇನು ನಾವು ನೋಡ್ಲಿಕ್ಕೆ ಹೊರಟಿರೋ ವಿಷಯ ಅದಲ್ಲ. ಕನಸು ಬೀಳಲಿಕ್ಕೆ ಸತ್ವರಜಸ್ತಮೋ 3 ಗುಣಗಳು ಬೇಕು. ಆ ತಮೋ ಗುಣ ಹೇಗೆ ಸಹಾಯಕ ಆಗ್ತದೆ ಕನಸು ಬೀಳಲಿಕ್ಕೆ ಅಂದ್ರೆ, ಅದು ನಮ್ಮ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳನ್ನ ಉಪರತವನ್ನಾಗಿ ಮಾಡ್ತದಲ್ಲ, ಅದಕ್ಕೆ ವಿಶ್ರಾಂತಿಯನ್ನು ಕೊಡ್ತದೆ. ದಣಿವು ಅನ್ನೋದಾಗುವುದು ಆ ತಮೋ ಗುಣದಿಂದಲೇ. 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು ಎಚ್ಚರಾವಸ್ಥೆ ಉದ್ದಕ್ಕೂ ಕೂಡ ಕೆಲಸ ಮಾಡ್ತಾ ಇದ್ದವು. ಅವುಗಳಿಗೆ ವಿಶ್ರಾಂತಿ ಕೊಟ್ಟಿತ್ತು ಆ ತಮೋಗುಣ. ಅದನ್ನೇ ಸಾನಿದ್ರಾ ತಾಮಸೋಭಾವ ಅಂತ ವ್ಯಾದವಾದ್ಯರು ಹೇಳಿದಂತೆ ಕಾಣಿಸ್ತದೆ. ಪುರಾಣಿಕಾಚಾರ್ಯರನ್ನು ಅನುವಾದ ಮಾಡಲಿಲ್ಲ, ಅದೇನೇ ಇರಲಿ. ಇನ್ನು ಅದನ್ನೇ ತಸ್ಯಾಹ ಸ್ವಪ್ನ ಪದಾರ್ಥ ಕಾರಣತ್ವ ಅನುಭವ ಸಿದ್ಧಂ. ಇಂಥ ಒಂದು ತಾಮಸ ಭಾವ ಅನ್ನೋದು ಅದು ಸ್ವಪ್ನ ಪದಾರ್ಥಗಳ ದರ್ಶನಕ್ಕೆ ಕಾರಣ ಆಗ್ತದೆ. ಬಾಹ್ಯೇಂದ್ರಿಯಗಳ ಉಪರತಿ ಅನ್ನೋದು, ಬಾಹ್ಯೇಂದ್ರಿಯಗಳ ವಿಶ್ರಾಂತಿ ಆದಾಗಲೇ ಸ್ವಪ್ನ ಪದಾರ್ಥ ಕಾಣಿಸೋದು. ಬಾಹ್ಯೇಂದ್ರಿಯಗಳು ಕೆಲಸ ಮಾಡ್ತಾ ಇದ್ರೆ ಸ್ವಪ್ನ ಪದಾರ್ಥಗಳ ದರ್ಶನ ಆಗೋದಿಲ್ಲ. ಕಾಮ ಅಂದರೆ ರಾಜಸ ಭಾವ, ಅದು ಕೂಡ ಸ್ವಪ್ನ ಪದಾರ್ಥಗಳ ದರ್ಶನಕ್ಕೆ ಕಾರಣ ಆಗ್ತದೆ. ಕಾಮ್ಯ ಕರ್ಮ ಕರ್ತೃಣಾಂ ಅನುಭವ ಸಿದ್ಧಂ ಅಂತ ಬರೆದಿದ್ದಾರೆ. ಅವನ್ನೆಲ್ಲ ಅನುವಾದದಲ್ಲಿ ತಗೊಂಡಿಲ್ಲ, ಆದರೆ ಸಣ್ಣ ಸಣ್ಣ ಅಂಶಗಳಾದ್ರಿಂದ ಅಲ್ಲಿ ಏನೋ ಮಹತ್ವದ ಅಂಶವನ್ನು ಯಾದವಾರ್ಯರು ಹೇಳಲಿಕ್ಕೆ ಹೊರಟಂತೆ ಕಾಣಿಸ್ತದೆ. ನಾವೇನು ಬಹಳ ದೊಡ್ಡ ವಿರಕ್ತರಲ್ಲದೆ ಇದ್ದವರು ಸಾಮಾನ್ಯವಾಗಿ ಅನೇಕ ಕಾಮ್ಯ ಕರ್ಮಗಳನ್ನು ಮಾಡ್ತೀವಿ. ಅದನ್ನೆಲ್ಲ ಆ ಕಾಮನೆಗಳು ಕೆಲವು ಈಡೇರಿರ್ತವೆ, ಕೆಲವು ಈಡೇರಿರೋದಿಲ್ಲ. ಅವೆಲ್ಲ ನಮ್ಮ ಮನಸ್ಸಿನಲ್ಲಿ ಇರ್ತವೆ. ಸ್ವಕಾಮಾನುಸಾರೇಣೇವ ಸ್ವಪ್ನ ಪದಾರ್ಥ ದೃಷ್ಟತ್ವಾತ್, ಸ್ವಪ್ನ ಅರ್ಥ ದೃಷ್ಟತ್ವಾತ್. ತಮ್ಮ ಕಾಮನೆಗಳು ಏನಿವೆ ಮನಸ್ಸಿನಲ್ಲಿ ಅವುಗಳಿಗನುಸಾರವಾಗಿ ಸ್ವಪ್ನ ಬರೋದು ಅಂತ ಅದರ ತಾತ್ಪರ್ಯ. ಹೀಗೆ ಕಾಮ ಅಂದ್ರೆ ರಾಜಸ ಭಾವ. ಸಾತ್ವಿಕ ಭಾವದಿಂದ ಹೇಗೆ ಸ್ವಪ್ನ ಬೀಳುತ್ತದೆ ಅಂದ್ರೆ ಅದನ್ನ ಇಲ್ಲಿ ಹೇಳಲಿಲ್ಲ ಯಾದವಾರ್ಯರು, ಆದರೆ ಅದನ್ನ ಗೋವಿಂದಾಚಾರ್ಯರು ಒಂದ್ ಕಡೆ ಹೇಳಿದ್ದಾರೆ. ಸ್ವಪ್ನದಲ್ಲಿ ನಮಗೆ ಯಾರಾದರೂ ದಿವ್ಯ ಜ್ಞಾನಿಗಳು ಅಥವಾ ಮತ್ತೇನಾದರೂ ತಾತ್ವಿಕ ಅಂಶಗಳು ಹೊಳೆದರೆ, ಸ್ವಪ್ನದಲ್ಲಿ ಏನಾದರೂ ದಿವ್ಯವಾದ ಮಾರ್ಗದರ್ಶನ ನಮಗಾದರೆ ಅದನ್ನೆಲ್ಲ ಸಾತ್ವಿಕ ಭಾವದಿಂದ ಬಂದ ಸ್ವಪ್ನ ಅಂತ ತಿಳಿಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಇಷ್ಟನ್ನ ನಿನ್ನೆ ಹೇಳಿದ್ದೇನೆ, ಆದರೂ ಕೂಡ ಅಲ್ಲಿರುವ ಸ್ಪಷ್ಟತೆ ದೃಷ್ಟಿಯಿಂದ ಮತ್ತೊಂದ್ಸರಿ ಅದನ್ನು ಹೇಳಬೇಕಾಯಿತು. ನನಗೆ ಅದು ಸ್ಪಷ್ಟ ಆಗಿರಲಿಲ್ಲ ಅಂತ ಖಂಡಿತ, ಹಾಗಾಗಿ ಮತ್ತೆ ಅದನ್ನು ನಾನು ಇಲ್ಲಿ ಹೇಳ್ಕೊಳ್ಬೇಕಾಯ್ತು. ಸರಿ, ಅದರ ನಂತರ ನಾವು ನೋಡುವಂಥದ್ದು 3ನೇ ಶ್ಲೋಕ ಇವತ್ತು. ಯರ್ಹಿ ಚಾಯಂ ಮಹಿತ್ವೇ ಸ್ವೇ ಪರಸ್ಮಿನ್ ಕಾಲಮಾಯಯೋ ರಮತೆ ಗತಸಮೂಹ ತ್ಯಕ್ತೋದಾಸ್ತೆ ತದೋಭಯಂ ಅಂತ ಈ 3ನೇ ಶ್ಲೋಕ ನಾವಿನ್ನು ಮುಂದೆ ನೋಡುವಂಥದ್ದು. ಅದಕ್ಕೆ ಸರಳವಾದ ಅರ್ಥ ಏನು, ಆಮೇಲೆ ವ್ಯಾಖ್ಯಾನಗಳು ಏನು ಹೇಳಿವೆ ಅಂತ ಅನ್ನೋದನ್ನ ಮುಂದೆ ನೋಡೋಣ. ಭಗವಂತನ ಅನುಗ್ರಹದಿಂದ ಅವನು ಮುಕ್ತನಾಗ್ತಾನೆ ಜೀವ. ಪ್ರಕೃತಿಯ ಹಿಡಿತದಿಂದ, ಕಾಲದ ಹಿಡಿತದಿಂದ ಮುಕ್ತನಾಗ್ತಾನೆ. ತನ್ನ ಸ್ವರೂಪಭೂತವಾದ ದೇಹ, ಅಲ್ಲಿರುವ ಜ್ಞಾನ, ಆನಂದ, ಅದರ ಬಗ್ಗೆ ಅನುಭವ ಪಡ್ಕೋತಾನೆ. ತಾನು ತನ್ನದು ಅನ್ನುವಂಥ ಅಭಿಮಾನವನ್ನು ಬಿಟ್ಟು ತಟಸ್ಥನಾಗಿ ಬಿಡ್ತಾನೆ. ತನ್ನ ಸ್ವರೂಪ ಆನಂದವನ್ನೇ ಅನುಭವಿಸ್ತಾ ಇರ್ತಾನೆ ಅಂತ 3ನೇ ಶ್ಲೋಕ. ಇದನ್ನೇ ಹಿಂದೆ ಉದಾಸ್ತೆ ಅಂತ ಇಲ್ಲಿ ಬಂದಿರುವುದನ್ನು, ಜೀವ ಉದಾಸೀನಾಗಿರ್ತಾನೆ ಅಂತ ಬಂದದ್ದನ್ನೇ ಹಿಂದೊಂದ್ಸರಿ ನಾನು ಹೇಳಿದ್ದೆ. ಅಲ್ಲಿ ಯಥಾತ್ಮತಂತ್ರೋ ಭಗವಾನ್ ವಿಕ್ರೀಡತ್ಯಾತ್ಮಮಾಯಯ ವಿಸೃಜ್ಯ ಚ ತಥಾ ಮಾಯ ಮುದಾಸ್ತೆ ಸಾಕ್ಷಿವದ್ವಿಭು ಅಂತ 23ನೇ ಶ್ಲೋಕ 8ನೇ ಅಧ್ಯಾಯದಲ್ಲಿ ಭಗವಂತ ಉದಾಸೀನಾಗಿರ್ತಾನೆ. ಜೀವ ಏನು ಮಾಡ್ತಾನೆ ಅಂತ ಒಂದು ಪ್ರಶ್ನೆ ಬಂದಿತ್ತು. ಭಗವಂತ ನಮ್ಮನ್ನು ಸಂಸಾರಕ್ಕೆ ತೊಡಗಿಸ್ತಾನೆ, ಜೀವ ಸಂಸಾರಕ್ಕೆ ತೊಡಗುತ್ತಾನೆ. ಜೀವ ಮುಕ್ತನಾಗ್ತಾನೆ, ಭಗವಂತ ಅವನನ್ನು ಮುಕ್ತನನ್ನಾಗಿ ಮಾಡ್ತಾನೆ.
ಜೀವ ಮುಕ್ತಿಯಲ್ಲಿ ಸುಖ ಪಡ್ತಾನೆ, ಭಗವಂತವನ್ನು ಸುಖ ಪಡಿಸ್ತಾನೆ. ಹೀಗೆ ಜೀವನದೊಂದು ಕ್ರಿಯೆ ಅಣಿಜಂತ ಕ್ರಿಯೆ, ಅದು ಭಗವಂತನ ಕ್ರಿಯೆ ನಿಜಂತ ಕ್ರಿಯೆ. ಆ 4 ಕ್ರಿಯೆಗಳನ್ನು ಅಲ್ಲಿನ ವೇದವಾಕ್ಯ ವರ್ಣನೆ ಮಾಡಿದೆ, ಸೌಕರಾಯಣ ಶ್ರುತಿ. ಹಾಗಾದ್ರೆ ಉದಾಸ್ತೆ ಅನ್ನೋದೊಂದು ಕ್ರಿಯಾ ಇದೆಯಲ್ಲ, ಭಗವತ್ ಕರ್ತೃಕವಾದ ಕ್ರಿಯಾ, ಅದಕ್ಕೆ ಭಗವತ್ ಕರ್ತೃಕವಾದ ಕ್ರಿಯಾ ಆಯಿತು. ಜೀವಕರ್ತೃಕವಾದ ಕ್ರಿಯಾ ಯಾವುದು? ಉಳಿದ 3 ಧಾತುಗಳಿಗೆ ಜೀವಕರ್ತೃಕವಾದ ಕ್ರಿಯಾವನ್ನು ತೋರಿಸಬಹುದು ಸುಲಭವಾಗಿ. ಇಲ್ಲಿ ಭಗವತ್ ಕರ್ತೃಕವಾದ ಕ್ರಿಯಾ ಯಾವುದು? ಕ್ರಿಯಾ ಆದರೆ ಉದಾಸ್ತೆ ಅಂತ ಶ್ಲೋಕದಲ್ಲಿ ಬಂದಿದೆ, 23ನೇ ಶ್ಲೋಕದಲ್ಲಿ. ಜೀವನಿಗೆ ಸಂಬಂಧಪಟ್ಟಂತೆ ಕ್ರಿಯಾ ಯಾವುದು ಅಂದರೆ ಅದು ಕೂಡ ಉದಾಸ್ತೆ ಅಂತಾನೆ. ಅದನ್ನು ಇಲ್ಲಿ ಈ 3ನೇ ಶ್ಲೋಕ ಹೇಳಿದೆ. ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಆ ರೀತಿ ಸಂಬಂಧ ಇದೆ. ಅವನ ಜೀವನ ಮುಕ್ತಾವಸ್ಥೆಯನ್ನೇ ಅದು ವರ್ಣನೆ ಮಾಡ್ತದೆ. ಆದ್ದರಿಂದ ಜೀವ ಉದಾಸೀನನಾಗ್ತಾನೆ. ಯಾಕೆ ಜೀವ ಉದಾಸೀನನಾಗ್ತಾನೆ ಅಂದರೆ ಭಗವಂತ ಉದಾಸೀನನಾಗುವುದರಿಂದ. ಇಷ್ಟರವರೆಗೆ ಸತ್ವರಜಸ್ತಮ ಗುಣಗಳನ್ನು ಮುಂದೆ ಮಾಡಿಕೊಂಡು ಜೀವನಿಗೆ ನಾನಾ ಥರದ ಶರೀರಗಳನ್ನು ಕೊಟ್ಟ ಭಗವಂತ. ಇನ್ನು ಇವನ ಸಾಧನೆಯನ್ನು ಗಮನಿಸಿ ಮತ್ತೆ ಇವನನ್ನ ಜೀವನದಲ್ಲಿ ಸಂಸಾರದಲ್ಲಿ ತೊಡಗಿಸುವುದು ಬೇಡ ಅಂತ ಆಲೋಚನೆ ಮಾಡಿದ. ಆದ್ದರಿಂದ ಅವನ ಆಲೋಚನೆಯೇ ಮುಖ್ಯ. ಇವನು ದೊಡ್ಡ ಸಾಧನೆ ಮಾಡಿಬಿಟ್ಟ ಅಂತಲ್ಲ, ಇವನೇನೋ ಶ್ರವಣ ಮಾಡಿದ, ಮನನ ಮಾಡಿದ, ಧ್ಯಾನ ಮಾಡಿದ ಅನ್ನುವುದು ದೊಡ್ಡ ವಿಷಯ ಅಲ್ಲ. ನಮ್ಮಂಥವ್ರು ಏನು ಶ್ರವಣ ಮಾಡಿಯೇವೋ, ಏನು ಮನನ ಮಾಡಿಯೇವೋ, ಏನು ಧ್ಯಾನ ಮಾಡಿಯೇವೋ, ಅಧ್ಯಾತ್ಮದ ಯಾವ ಎತ್ತರವನ್ನಾದರೂ ನಾವು ಏರಿಯೇವೋ, ಭಗವಂತ ಕೃಪೆಯಿಂದ ಯಮೇ ವೈಷ ವೃಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನುಂ ಸ್ವಾಂ ಅಂತ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾಶ್ರುತೇನ ಯಮೇ ವೈಷ ವೃಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನುಂ ಸ್ವಾಂ. ಈ ಭಗವಂತನನ್ನು ನಾವು ಮಾಡುವ ಪ್ರವಚನಗಳು, ನಮ್ಮ ಮೇಧಾಶಕ್ತಿ, ನಮ್ಮ ವಿಮರ್ಶೆ, ನ ಬಹುನಾಶ್ರುತೇನ, ಸಾಕಷ್ಟು ನಾವು ಶ್ರವಣ ಮಾಡಿದೆವು, ಇನ್ನೊಬ್ಬರಿಗೆ ಶ್ರವಣ ಮಾಡಿಸಿದೆವು, ಮನನ ಮಾಡಿದೆವು, ಧ್ಯಾನ ಮಾಡಿದೆವು, ಏನು ಮಾಡಿದರೂ ಇದರ ಬಲದಿಂದ ಅವನು ನಮಗೆ ಸಿಗುವವನಲ್ಲ. ಯಮೇ ವೈಷ ವೃಣತೆ, ಈ ಒಬ್ಬ ಜೀವನನ್ನು ನಾನು ಉದ್ಧರಿಸಬೇಕು ಅಂತ ಅವನಿಗೆ ಆಲೋಚನೆ ಬಂತು, ಅವನು ಉದ್ಧರಿಸಿದ ಅಷ್ಟೆ. ತೇನ ಲಭ್ಯ, ಅವನಿಗದು ಅಲ್ಲಿ ತ್ರಿವಿಕ್ರಮ ಪಂಡಿತರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೀತಾರೆ. ಯಮೇ ವೈಷ ವೃಣತೆ, ಯಾವ ಜೀವನನ್ನು ಭಗವಂತ ಆಯ್ಕೆ ಮಾಡ್ಕೋತಾನೆ ಅಂದರೆ ಭಕ್ತ್ಯಾದಿ ದಾನೇನ ವೃಣತೆ, ಅವನಿಗೆ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಕೊಟ್ಟು ಶ್ರವಣ ಮನನಾದಿಗಳನ್ನು ಮಾಡುವ ಒಂದು ಅವಕಾಶವನ್ನು ಆತನಿಗೆ ಕೊಟ್ಟು ಆತನನ್ನು ಸ್ವೀಕಾರ ಮಾಡ್ತಾನೆ. ಅಂಥವನಿಗೆ ಭಗವಂತ ಸಿಗ್ತಾನೆ ಅಂತ. ಆದ್ದರಿಂದ ನಾವು ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡಬಹುದು. ವಿ ಆರ್ ಚೋಸನ್ ಪೀಪಲ್ ಅಂತ. ಒಂದಿಷ್ಟು ಭಕ್ತಿ ಆದರೂ ಬಂದಿದೆ, ಒಂದಿಷ್ಟಾದರೂ ಜ್ಞಾನ ಬಂದಿದೆ, ಬಹಳ ಅಲ್ಲದೆ ಹೋದರೂ ಸ್ವಲ್ಪ ಆದರೂ ಬಂದಿದೆ. ಆ ಮಾರ್ಗದಲ್ಲಿ ಅಧ್ಯಾತ್ಮ ಜ್ಞಾನ ನಿತ್ಯರಾಗಿ ನಿತ್ಯದಲ್ಲಿಯೂ ಅಧ್ಯಾತ್ಮದಲ್ಲಿ ತೊಡಗಿ ಬದುಕ್ತಾ ಇದ್ದೀವಿ ಅಂದರೆ ತನ್ನ ಭಕ್ತರ ದೊಡ್ಡ ಒಂದು ಗಣವನ್ನೇನು ಭಗವಂತ ಸ್ವೀಕಾರ ಮಾಡಿದ್ದಾನೆ, ಅದರಲ್ಲಿ ನಾವು ಕೂಡ ಒಬ್ಬರು ಇದ್ದೇವೆ. ಅದಕ್ಕಾಗಿ ನಮ್ಮನ್ನು ಅವನು ಸ್ವೀಕಾರ ಮಾಡಿದ್ದಾನೆ ಅಂತನ್ನುವುದು ಈ ಎಲ್ಲ ಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ, ನಾವು ಮಾಡ್ತಿರುವುದು ಅನ್ನುವ ಸಂಗತಿ ಏನಿದೆ ಇದನ್ನು ಗಮನಿಸಿದರೆ, ಅವನು ಸ್ವೀಕಾರ ಮಾಡಿಲ್ಲದೆ ಹೋದರೆ ಈ ಎಲ್ಲ ಕ್ರಿಯೆಗಳನ್ನು ನಾವಾದರೂ ಹೇಗೆ ಮಾಡ್ತಿದ್ದೆವು? ಅದರಿಂದ ಭಗವಂತ ಅದನ್ನು ನಡೆಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಭಗವಂತ ಉದಾಸೀನನಾಗಿದ್ದಾನೆ. ಸತ್ವರದ ಸ್ತಮ ಗುಣಗಳ ವಿಷಯದಲ್ಲಿ ಭಗವಂತ ಉದಾಸೀನನಾಗಿರುವುದರಿಂದ ಜೀವನು ಕೂಡ ಉದಾಸೀನನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಇಲ್ಲಿ ಈ 3ನೇ ಶ್ಲೋಕವನ್ನು ಈ ಹಿಂದೆನೇ ನಾನು ಹೇಳಿದ್ದೆ. ಮಹಿತ್ವೇ ಸ್ವೇ, ನೋಡಿ ಭಗವಂತನಂತೆ ಬಿಂಬನಾದ ಭಗವಂತನಂತೆ ಈ ಪ್ರತಿಬಿಂಬರಾದಂಥ ಜೀವನು ಕೂಡ ವರ್ತಿಸ್ತಾನೆ ಅಂತ ಅಲ್ಲಿ ಅದರ ತಾತ್ಪರ್ಯ ಇದೆ. ಅಲ್ಲಿ ಭಗವಂತನನ್ನ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಚಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡಿದೆ. ತನ್ನ ಮಹಿಮೆಯಲ್ಲಿ ಅವನು ಪ್ರತಿಷ್ಠಿತನಾಗಿರ್ತಾನೆ ಅಂತ. ಜೀವನು ಕೂಡ ಆ ಭಗವಂತನ ಪ್ರತಿಬಿಂಬನಾದವನು ಸ್ವೇ ಮಹಿತ್ವೇ, ತನ್ನ ಒಂದು ದಿವ್ಯವಾದ ಸ್ವರೂಪದಲ್ಲಿ ಅವನು ತಲ್ಲೀನಾಗಿ ಬಿಡ್ತಾನೆ, ಅಲ್ಲಿ ಮಗ್ನನಾಗ್ತಾನೆ ಅಂತ. ಅದ್ಯಾವುದು ದಿವ್ಯ ಸ್ವರೂಪ ಅಂದರೆ ಭಗವಂತ ಹೇಗೆ ಜ್ಞಾನಾನಂದಮಯನೋ ಹಾಗೆ ಇವನು ಕೂಡ ಜ್ಞಾನಾನಂದಮಯ ಅಂತ ಸ್ವರೂಪದಲ್ಲಿ ಮಗ್ನನಾಗಿರ್ತಾನೆ ಅಂತ ಅದರ ತಾತ್ಪರ್ಯ. ಅದನ್ನು ವೀರರಾಘವರು ಒಂದಿಷ್ಟು ವಿವರಿಸಿದ್ದಾರೆ. ಅದು ಕೂಡ ನಮಗೊಂದಿಷ್ಟು ಮಟ್ಟಿಗೆ ಗ್ರಾಹ್ಯ ಆಗಬಹುದು.
ಛಾಂದೋಗ್ಯ ಉಪನಿಷತ್ನಲ್ಲಿ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಭಗವಂತನ ಬಗ್ಗೆ ವರ್ಣನೆ ಬಂದಿರೋದನ್ನು ಹೇಳಿದೆ. ಅದೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಯ ಆತ್ಮ ಅಪಹತ ಪಾತ್ಮ ವಿಜರ ವಿಮೃತ್ಯು ಅಪಿಪಾಸ ಸತ್ಯಕ್ಷಾಮ ಸತ್ಯಸಂಕಲ್ಪ ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಅಂತ ಒಂದು ಮಾತು ಬರ್ತದೆ. ಯಾರ ಕುರಿತು ನಾವು ಜಿಜ್ಞಾಸೆ ಮಾಡಬೇಕು ಅಂದರೆ ಯ ಆತ್ಮ ಅಪಹತ ಪಾಪ್ಮ, ದೋಷರಹಿತನ ಯಾರು ಅವನ ಬಗ್ಗೆ, ವಿಜರಹ ಮೃತ್ಯು ಇಲ್ಲದವನು, ಮುಪ್ಪಿಲ್ಲದವನು, ಅಪಿಪಾಸಃ ನೀರಡಿಕೆ ಹಸಿವಿಲ್ಲದೆ ಇದ್ದವನು, ಸತ್ಯ ಸಂಕಲ್ಪ ಅವನ ಆಲೋಚನೆಗಳು ಸತ್ಯವಾಗಿರ್ತವೆ, ಅವನ ಇಚ್ಛೆಗಳು ಸತ್ಯ ಆಗಿರ್ತವೆ. ಅಂಥ ಆತ್ಮನನ್ನ ನಾವು ಅನ್ವೇಷಿಸಬೇಕು, ಜಿಜ್ಞಾಸೆ ಮಾಡಬೇಕು. ಅಂಥ ಪರಮಾತ್ಮ ಏನಿದ್ದಾನೆ ಸತ್ಯ ಸಂಕಲ್ಪ ಪರ್ಯಂತ ಗುಣಾಷ್ಟಕ ಲಕ್ಷಣ 8 ಗುಣಗಳನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಪರಮಾತ್ಮನ ಶೇಷ ಈ ಭಗವಂತ. ಜೀವರನ್ನ ಶೇಷ ಅಂತನೂ ಭಗವಂತನ ಶೇಷಿ ಅಂತನೂ ಅವರು ಒಪ್ತಾರೆ. ಜೀವ ಭಗವಂತನಿಗೆ ದೇಹ, ಆ ದೇಹ ಉಳ್ಳವನು ಭಗವಂತ ಅಂತ ಅವರ ತಾತ್ಪರ್ಯ. ಅದಕ್ಕೆ ಅವನು ಹಿಂದೆ ನೋಡಿದ್ದೇವೆ. ಅಂಥ ತನ್ನ ಸ್ವರೂಪ, ಜೀವನ ಸ್ವರೂಪ, ಆ ಸ್ವರೂಪದಲ್ಲಿ ಅವನು ಮಗ್ನನಾಗ್ತಾನೆ ಅಂತ ಅದರ ತಾತ್ಪರ್ಯ. ಅದಕ್ಕೆ 2 ಅರ್ಥನೂ ಹೇಳಿದ್ದಾರೆ ವೀರರಾಘವರು ಕೂಡ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಭಗವಂತನನ್ನು ನಿರಂತರವಾಗಿ ಆರಾಧನೆ ಮಾಡ್ತಾನೆ. ಆ ಭಗವಂತನ ಗುಣದಲ್ಲಿ ಅವನು ಮಗ್ನನಾಗಿರ್ತಾನೆ. ಆದ್ದರಿಂದ ತಾನು ಅದೇ ಎತ್ತರವನ್ನೇ ಏರ್ತಾನೆ. ತಮ್ಮ ಯಥಾ ಯಥಾ ಉಭಾಸತೆ ತದೇವ ಭವತಿ ಅಂತ ಆ ಅರ್ಥವನ್ನ ಅಲ್ಲಿ ವೀರರಾಘವರು ಬರೆದಿದ್ದಾರೆ. ಅದನ್ನು ಕೆಲವು ಮಟ್ಟಿಗೆ ನಮ್ಮ ಸಿದ್ಧಾಂತಕ್ಕೆ ಬಗ್ಗಿಸಿಕೊಂಡು ನಾವು ಸ್ವೀಕಾರ ಮಾಡಬಹುದು. ಅದ್ವೈತದ ವ್ಯಾಖ್ಯಾನಕ್ಕೂ ಕೂಡ ಅದು ಸರಿ ಹೊಂದುತ್ತದೆ. ಕಾಲಮಾಯೋ ಪರಸ್ಮಿನ್ ನಿಯಾಮಕೆ ಸ್ವೇ ಮಹಿಮ್ನಿ ಸ್ವಪರಮಾರ್ಥ ರೂಪೇ ಬ್ರಹ್ಮಭಾವೇ ರಮೇತ. ತಾನೇ ಬ್ರಹ್ಮ ಅಂತ ತಿಳ್ಕೊಂಡು ಅದರಲ್ಲೇ ಮಗ್ನನಾಗಿರ್ತಾನೆ ಅಂತಲೂ ಅದನ್ನ ವರ್ಣನೆ ಮಾಡಿದ್ದಾರೆ. ವಿಜಯಧ್ವಜರು ಹೇಳ್ತಾರೆ, ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡ್ತಾನೆ, ಭಗವಂತನ ಜ್ಞಾನವನ್ನು ಪಡಿತಾನೆ, ಭಗವಂತನ ಪರೋಕ್ಷ ಜ್ಞಾನವನ್ನು ಮೊದಲು ಪಡೆದು ಅಪರೋಕ್ಷ ಜ್ಞಾನವನ್ನು ಆಮೇಲೆ ಪಡಿತಾನೆ. ಕಾಲಮಾಯೋ ಪರಸ್ಮಿನ್. ಕಾಲ ಅಂದ್ರೆ ಕಾಲ, ಟೈಮ್ ನಮ್ಗೆ ಗೊತ್ತಿದೆ. ಮಾಯಾ ಅಂದ್ರೆ ಪ್ರಕೃತಿ. ಅವೆರಡಕ್ಕಿಂತ ಭಿನ್ನವಾದ ಅಂದ್ರೆ ವಿಲಕ್ಷಣವಾದ ಅರ್ಥಾತ್ ಅವೆರಡರ ಸಂಪರ್ಕವಿಲ್ಲದ ತನ್ನ ಸ್ವರೂಪ ಅಂದ್ರೆ ಜೀವನ ಸ್ವರೂಪ, ಅದು ಸಚ್ಚಿದಾನಂದಾತ್ಮಕವಾದ ಸ್ವರೂಪ, ಜ್ಞಾನ ಸ್ವರೂಪ, ಆನಂದ ಸ್ವರೂಪ ಭಗವಂತನಂತೆ. ಅದರಲ್ಲಿ ಅವ್ಯವಧಾನೇನ ಅನುಭವತಿ. ಇನ್ನೆಂದೂ ತಾನು ಜ್ಞಾನ ಸ್ವರೂಪ ಹೌದೋ ಅಲ್ವೋ, ಆನಂದ ಸ್ವರೂಪ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಅವನಿಗೆ ಗೊಂದಲಗಳಿರೋದಿಲ್ಲ. ತುಂಬ ಸುಂದರವಾಗಿದೆ ಅದು. ಸಂಸಾರದಲ್ಲಿದ್ದಾಗ ನನ್ನ ಗತಿ ಏನು, ನಾನು ಮುಕ್ತಿಗೆ ಹೋದೇನೋ ಇಲ್ವೋ, ಎಂದಾದರೂ ಈ ಭೌತ ದೇಹ, ಅನಿರುದ್ಧ ದೇಹ, ಲಿಂಗ ದೇಹಗಳ ಆವರಣದಿಂದ ಕಳಚಿಕೊಂಡೇನೋ ಇಲ್ವೋ, ಸಂಸಾರದಿಂದ ಒಟ್ಟಾರೆ ಮುಕ್ತನಾದೇನೋ ಇಲ್ವೋ ಅಂತ ಒಂದು ಗೊಂದಲ, ಕಳವಳ, ಅನಿಶ್ಚಿತತೆ ಅವನನ್ನು ಕಾಡ್ತಾ ಇರ್ತದೆ. ಆದರೆ ಅಲ್ಲಿ ಹೋದ ಮೇಲೆ ಸ್ವೇ ಮಹಿಮ್ನಿ ಪ್ರತಿಷ್ಠಿತ, ನೀನು ನಿನ್ನ ಮಹಿಮೆಯಲ್ಲಿ ಪ್ರತಿಷ್ಠಿತನಾಗ್ತೀಯ, ನೀನೂ ಒಬ್ಬ ಮಹಿಮಾವಂತನೇ ಅಂತ ಶಾಸ್ತ್ರ ನಮ್ಮನ್ನ ಭರವಸೆ ತುಂಬಿ ಬಡಿದೆಬ್ಬಿಸಿದೆ. ಅವಿದ್ಯೆಗಳ ಕಾರ್ಯ ಅಂತನ್ನುವುದೆಲ್ಲ ಆಗ ಸ್ಥಗಿತ ಆಗಿ ಹೋಗಿರ್ತದೆ. ಉದಾಸ್ತೆ ಅಂತಿದೆಯಲ್ಲ, ಆಸ್ತೆ ಅಂದ್ರೆ ಅಲ್ಲಿ ಉದಾಸ್ತೆ ಎಂಬುದು ಊತ ಎಂಬ ಉಪಸರ್ಗ, ಆಸ್ತೆ ಅಂತ ಒಂದು ಕ್ರಿಯಾಪದ. ಅದಕ್ಕೆ ಉದಾಸೀನಾಗಿರ್ತಾನೆ ಅಂತ ಒಂದು ಅರ್ಥ ಆಗಬಹುದು. ಅದಕ್ಕೆ ಉತ್ಕೃಷ್ಟೋ ಭವತಿ, ಉದಾಸೀನಾಗಿರುವುದು ಅಂದ್ರೆ ದೂರ ಇರುವುದು ಅಂತ ಅರ್ಥ, ನಮಗಿದು ಗೊತ್ತಿದೆ. ಅಂದ್ರೆ ಉತ್ಕೃಷ್ಟ ಅಂತ ಅರ್ಥ, ಎತ್ತರದಲ್ಲಿರುವುದು ಅಂತನೂ ಅರ್ಥ ಆಗ್ತದೆ. ನೀಚತ್ವಾಪಾದಕಾತ್ ಸಂಸಾರ ಮುಕ್ತೋ ಭವತಿ ಇತ್ಯರ್ಥ. ಸಂಸಾರ ನಮ್ಮನ್ನ ಕೆಳಗೆ ಸೆಳೆದು ಕೂಡಿಸಿತ್ತು. ಅಂಥ ನೀಚತ್ವವನ್ನು ಕೊಟ್ಟಿರುವ ಸಂಸಾರದಿಂದ ನಾವೀಗ ಮುಕ್ತರಾಗ್ತೀವಿ, ಎತ್ತರಕ್ಕೆ ಏರ್ತೀವಿ ಅಂತ ಅದರ ತಾತ್ಪರ್ಯ. ಈ 3ನೇ ಭಾಗವತ ಶ್ಲೋಕವನ್ನು ಈಗ ನೋಡಿದ್ದೀವಿ ಅಷ್ಟೇ. ಆದರೆ ಭಾಗವತ ತಾತ್ಪರ್ಯದಲ್ಲಿ ಈಗಾಗಲೇ ಬಂದಾಗಿದೆ. ಯದಾ ಸ್ವರೂಪಂ ಜಾನಾತಿ ಕಾಲತ್ರಯ ವಿವರ್ಜಿತಂ ಕಾಲ ಪ್ರಕೃತಿವರ್ಜಿತಂ ವಾಸುದೇವ ಪ್ರಸಾದೇನ ತದಾ ಮುಕ್ತೋ ಭವತ್ಯಸೌ ಅಂತ. ತನ್ನ ಸ್ವರೂಪವನ್ನು ತಾನು ತಿಳ್ಕೊತಾನೆ ಮೊದಲು ಜೀವ. ಕಾಲದ ಮತ್ತು ಪ್ರಕೃತಿಯ ಪ್ರಭಾವ ಅಲ್ಲಿರೋದಿಲ್ಲ.
ಆವಾಗ ಭಗವಂತನ ಅನುಗ್ರಹದಿಂದ ಮುಕ್ತನಾಗ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಉದಾಸ್ತೆ ಅಂದರೆ ವಿಜಯಧ್ವಜರು ಹೇಳುವಂತೆ ಎತ್ತರಕ್ಕೆ ಏರ್ತಾನೆ, ಉತ್ಕೃಷ್ಟನಾಗಿ ಬಿಡ್ತಾನೆ. ಅಥವಾ ಉದಾಸ್ತೆ ಅಂದರೆ ಪುನಃ ತನ್ನ ಭಜತೆ, ಮತ್ತೆಂದು ಈ ಪ್ರಕೃತಿಯ ಗುಣ ಸಂಬಂಧ ಸಹಿತವಾದ ದೇಹದ ಕಡೆ ಅವನಿಗೆ ಬರೋದಿಲ್ಲ, ಆ ದೇಹಗಳ ಬಾಧೆಯನ್ನು ಅವನು ಅನುಭವಿಸೋದಿಲ್ಲ. ಆದ್ರಿಂದ ಅವನು ಉದಾಸ್ತೆ ಅಂತ ವರ್ಣನೆ ಮಾಡೋದು. ಗತ ಸಮೂಹ ಅಂದರೆ ನಾನು ನನ್ನದು ಅಭಿಮಾನದಿಂದ ರಹಿತನಾಗಿ. ಇಷ್ಟು ಅದರ ಒಟ್ಟು ತಾತ್ಪರ್ಯ. ಅದರೊಂದಿಗೆ 3ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಶ್ರೀಕೇಶನ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.